ಅಂಬೇಡ್ಕರ್ ವಿಚಾರವಾದಿಗಳಿಗೆ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅಂಬೇಡ್ಕರ್ ಅವರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಜನಸೇವೆ ಮಾಡ್ತಾ ಇರುವಂತ ಇಡೀ ಕ್ಷೇತ್ರದ ಅಭಿಮಾನಿಗಳಿಗೆ ಮತ್ತು ನಮ್ಮ ಕ್ಷೇತ್ರದಲ್ಲಿ ಓದಿ ಹೊರದೇಶಗಳಲ್ಲಿ ಕೆಲಸ ಮಾಡ್ತಾ ಇರುವಂತ ಅಭಿಮಾನಿಗಳಿಗೂ ಕೂಡ ಇದು ಇವತ್ತು ಅವರ ಸಂಕಲ್ಪ ಆಗಿತ್ತು. KGF ನಲ್ಲಿ ಗತ ವೈಭವವನ್ನು ಮರುಕಳಿಸಬೇಕು ಅಂತ ಯಾವಾಗ್ಲೂ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ, ಮೇಲಲ್ಲಿ, ಇಮೇಲ್ ಅಲ್ಲಿ, ಸೋಷಿಯಲ್ ಮೀಡಿಯಾ ಅಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಸದನದಲ್ಲಿ ಧ್ವನಿ ಎತ್ತಿದಾಗ ಅವರು ನನಗೆ ಅವರ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಿದ್ದು. ವಿಶೇಷವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಇದನ್ನ ಕೊಡುಗೆಯಾಗಿ ನಾನು ನಿಮಗೆ ಇವತ್ತು ಲೋಕಾರ್ಪಣೆ ಮಾಡುವಂತ ಒಂದು ಶುಭ ದಿನ ಅಂತ ನಾನು ಹೇಳಿದ್ರು ತಪ್ಪಾಗ್ಲಿಕ್ಕೆ ಆಗಲ್ಲ. ನಾನು ಈ 5 ದಿನ ಸೆಷನ್ಗೆ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಶೂನ್ಯ ಮಾಸ ಬರುತ್ತೆ ಅಂತ ಇವ್ರು ಹೇಳಿ ನನಗೆ ನನ್ನ ಮನಸ್ಸಲ್ಲಿ ಅದು ಕುತ್ಕೊಂಡಿದ್ರಿಂದ ಇವತ್ತನ್ನ ಬಹಳ ಗಡಿಬಿಡಿಯಾಗಿ ನಾವು ಲೋಕಾರ್ಪಣೆ ಮಾಡ್ತಾ ಇರೋದು ಇವತ್ತಲ್ಲ. ಇವತ್ತು ಭೂಮಿ ಪೂಜೆಗೆ ಒಳ್ಳೆ ದಿನ ಅಂತ ಹೇಳಿದ್ರು. ಅಂಬೇಡ್ಕರ್ ಅವರು ತಮ್ಮ ಜೀವನದ ಕೊನೆ ಹಂತದಲ್ಲಿ ಬುದ್ಧನನ್ನ ಆರಾಧಿಸಿ ಬುದ್ಧನ ದಾರಿಯಲ್ಲಿ ನಡೆದಿದ್ರಿಂದ ನಾವು ಅವರ ಹೆಜ್ಜೆಯ ನೆನಪು ಅಂದ್ರೆ KGFಗೆ ಅಂಬೇಡ್ಕರ್ ಅವರು 1965 ಅಲ್ಲಿ 1955 ಅಲ್ಲಿ ಅವರು ಪಾದಾರ್ಪಣೆ ಮಾಡಿರ್ತಾರೆ, ಕಾಲಿಟ್ಟಿದ್ದಾರೆ. ಅವರ ನೆನಪನ್ನ ಯಾವ ರೀತಿ ಉಳಿಸ್ಬೇಕು, ಅವರ ನೆನಪನ್ನ ಎಷ್ಟು ವೈಭವೀಕರಿಸಬೇಕು ಅನ್ನುವಂತ ಒಂದು ಆಲೋಚನೆ ಬಂದಾಗ KGF ಕ್ಷೇತ್ರಕ್ಕೆ, ಇಡೀ KGF ಕ್ಷೇತ್ರಕ್ಕೆ ಒಂದು ಜ್ಞಾನ ಭಂಡಾರದ ಅವಶ್ಯಕತೆ ಇತ್ತು. ಜ್ಞಾನ ಭಂಡಾರ ಮತ್ತೆ ಧ್ಯಾನ ಮಂದಿರ ಎರಡನ್ನೂ ಕೂಡ ಮಾಡುವಂತ ಒಂದು ಸಂಕಲ್ಪ ಮಾಡ್ತೀವಿ. ಬಹಳ ವರ್ಷಗಳ ಕನಸು, ಬಹಳ ಜನ ಅಧಿಕಾರಿಗಳ ಪರಿಶ್ರಮ. ಅದಾದ್ಮೇಲೆ ಅಂಬೇಡ್ಕರ್ ಅವರು ತಮ್ಮ ಜೀವಿತ ಅವಧಿಯಲ್ಲಿ ಯಾರ್ಯಾರನ್ನ ಯಾವ ದೇಶದಲ್ಲಿ ಪ್ರಮುಖ ವ್ಯಕ್ತಿಗಳನ್ನ ಭೇಟಿ ಆಗಿರ್ತಾರೆ, ಅವರಿಂದ ಏನು ಪರಿಕಲ್ಪನೆ ಮಾಡ್ತಾರೆ, ಯಾವ್ಯಾವ ದೇಶದಲ್ಲಿ ವಿದೇಶಕ್ಕೆ ಹೋದಾಗ ಏನೆಲ್ಲ ಓದಿರ್ತಾರೆ ಅನ್ನುವಂತ ಜ್ಞಾನ ಭಂಡಾರಕ್ಕೆ KGF ಒಂದು ದೇಗುಲ ಆಗ್ಬೇಕು. ಇಡೀ ರಾಜ್ಯದಲ್ಲಿ ವಿಶೇಷವಾಗಿರುವಂತ ಒಂದು ಜವಾಬ್ದಾರಿನ ತಗೊಂಡು ನಾವಿಲ್ಲಿ ಮಾಡ್ತೀವಿ. ಸರ್ಕಾರದ ಚಿಂತನೆ ಜೊತೆಗೆ ಇಲ್ಲಿ KGF ನಲ್ಲಿ ಅಂಬೇಡ್ಕರನ್ನ ಅಭಿಮಾನಿಸುವಂತವರಿಗೋಸ್ಕರ ಇಲ್ಲಿ ಒಂದು ಜ್ಞಾನ ಭಂಡಾರವನ್ನ ಸ್ಥಾಪನೆ ಮಾಡಬೇಕು ಅನ್ನುವಂತ ಒಂದು ದೂರದೃಷ್ಟಿ ಚಿಂತನೆ. ಇದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಕಾಲಿಟ್ಟ ಮೇಲೆ, ಇಲ್ಲಿ ಅವ್ರು ಸ್ಪರ್ಶ ಮಾಡಿದ್ಮೇಲೆ ಅವ್ರಿಗೂ ಜೀವನದಲ್ಲಿ ಏನು ದೂರದೃಷ್ಟಿ ಬರುತ್ತೆ, ಅವರು ಜೀವನದಲ್ಲಿ ಏನ್ ಸಾಧನೆ ಮಾಡಬೇಕು, ಮತ್ತೆ ಯಾವ ದಾರಿಯಲ್ಲಿ ನಡಿಬೇಕು ಅನ್ನುವಂತ ಒಂದು
ಆಲೋಚನೆ ಚಿಂತೆ ಅವರಿಗೆ ಬರುತ್ತೆ ಅಂತ, ಚಿಂತನೆ ಅವರಿಗೆ ಬರುತ್ತೆ ಅನ್ನುವಂಥ ದೂರದೃಷ್ಟಿಯಿಂದ ಇದನ್ನ ನಾವು ಸಂಕಲ್ಪ ಮಾಡಿದೀವಿ. ಬಹಳ ಪರಿಶ್ರಮದಿಂದ ಮಾಡಿದೀವಿ, ಬಹಳ ಜನರ ಹೋರಾಟ ಮತ್ತೆ ಆಶೀರ್ವಾದದೊಂದಿಗೆ ಇದನ್ನೆಲ್ಲ ಪ್ರಯತ್ನ ಮಾಡಿದೀವಿ. ಇದು 15 ಕೋಟಿಯ ಅನುದಾನದಲ್ಲಿ ಆಗುವಂಥದ್ದು. ಮತ್ತೆ ಸರ್ಕಾರದ ಅನುದಾನ ಯಾಕೆ ಈಗ ಸದ್ಯಕ್ಕೆ ಇಲ್ಲ ಅಂತ ನಾನು ನಿಮ್ಗೆ ಕ್ಲಾರಿಫಿಕೇಶನ್ ಮಾಡ್ಬೇಕಾಗತ್ತೆ. ನಾವು ಇದನ್ನ 15 ಕೋಟಿ ಅನುದಾನದಲ್ಲಿ ನಾವು ಇದನ್ನ ಮಾಡ್ತಾ ಇರ್ತೀವಿ. ಇದ್ರ ಜೊತೆ ನಾನು KGF ನ ಹಾಸ್ಪಿಟಲ್, ತಾಯಿ ಮತ್ತೆ ಮಕ್ಕಳ ಆಸ್ಪತ್ರೆನೂ ಕೂಡ 5 ಕೋಟಿ ಅನುದಾನದಲ್ಲಿ, ಅದಾದ್ಮೇಲೆ 2 ಕೋಟಿ ನಾವು ಅನುದಾನದಲ್ಲಿ ಅಂಗನವಾಡಿಗಳನ್ನ ಮಾಡ್ತೀವಿ. ಅದಾದ್ಮೇಲೆ ಈಗ ಇದಕ್ಕೆ ನಾವು 11 ಕೋಟಿ ಅನುದಾನನ ಇಟ್ಟಿದೀವಿ. ಈ ಒಂದು ಜ್ಞಾನ ಭಂಡಾರದ ಮಂದಿರಕ್ಕೆ 15 ಕೋಟಿ ಹತ್ತತ್ರ ಅನುದಾನ ಬೇಕಾಗುತ್ತೆ. ಸರ್ಕಾರದ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಕ್ಕಿದೆ. ಇದನ್ನ ವಿನ್ಯಾಸ ಅಂದ್ರೆ ಆರ್ಕಿಟೆಕ್ಟ್, ಇಂಜಿನಿಯರಿಂಗ್ ಪ್ಲಾನ್ಸ್ ಎಲ್ಲ ನಾವು PWD ಅವ್ರ ಮುಖಾಂತರ ಮಾಡಿರ್ತೀವಿ. 8 ರಿಂದ 10 ತಿಂಗಳ ಒಳಗಡೆ ಇದನ್ನ ಲೋಕಾರ್ಪಣೆ ಮಾಡಬೇಕು ಅನ್ನುವಂತ ಉದ್ದೇಶ ಇರುತ್ತೆ. ಈ ರೀತಿಯ ಒಂದು ವಿನ್ಯಾಸದೊಂದಿಗೆ ಬರುತ್ತೆ. ಮುಂದೆ ಈ ರೀತಿಯ ವಿನ್ಯಾಸ, ಈ ರೀತಿಯ ಒಂದು ವಿನ್ಯಾಸದ ಇದನ್ನ ನಾನು ಅಪ್ರೂವಲ್ ತಗೋತೀನಿ. ಇದು 1 ತಿಂಗಳ ಪರಿಶ್ರಮ ಅಲ್ಲ, ಬಹಳ ಜನ ಅಧಿಕಾರಿಗಳು, KGF ಕ್ಷೇತ್ರದ PWD ಎಲ್ಲ ಅಧಿಕಾರಿಗಳ ಪರಿಶ್ರಮ ಇದರಲ್ಲಿದೆ. ಈ ರೀತಿಯ ಒಂದು ವಿನ್ಯಾಸ ಇರುತ್ತೆ. ಇದು ವಿಶೇಷವಾಗಿ ಬಂದಿರುವಂತ ವಿನ್ಯಾಸ, ಸರ್ಕಾರದ ಒಂದು ಪರಿಕಲ್ಪನೆ ಜೊತೆಗೆ ಇದು KGF ನ ವಿಶೇಷವಾಗಿ ಅಂಬೇಡ್ಕರ್ ಅವ್ರನ್ನ ಆರಾಧಿಸುವಂತವರಿಗೆ, ಸಿದ್ಧಾಂತಗಳು, ಪರಿಕಲ್ಪನೆ, ಅವರ ವಿಚಾರವಂತಿಕೆಯನ್ನ ಗೌರವಿಸುವಂತವರಿಗೆ ಇದು ಒಂದು ಜ್ಞಾನ ಭಂಡಾರ ಆಗ್ಬೇಕು ಅನ್ನುವಂತ ದೂರದೃಷ್ಟಿಯಿಂದ ಮಾಡಿರುವಂತ ಒಂದು ಪರಿಕಲ್ಪನೆ. ಮತ್ತೆ ಅದನ್ನ ಮುಂದೆ ಲೋಕಾರ್ಪಣೆ ಮಾಡುವಾಗ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಬರ್ತಾರೆ, ವಿಶೇಷವಾಗಿ ನಾನು ಅಭಿಮಾನಿಸುವಂತ ಹೋಮ್ ಮಿನಿಸ್ಟರ್ ಬರ್ತಾರೆ ಅಂತ ಒಂದು ಸಂಕಲ್ಪದಲ್ಲಿ ಕೆಲಸ ನಿಧಾನ ಆಗ್ಬಾರ್ದು. ಅದನ್ನ ಈ ಪರಿಶ್ರಮಕ್ಕೆ ನಾವು ಎಷ್ಟು ಸಮಯ ಕಾಲಾವಕಾಶ ತಗೊಂಡು ಅಷ್ಟೇ ಬೇಗ ಆಗ್ಬೇಕು ಅನ್ನುವಂಥದ್ದು, ಮಂದಗತಿಗೆ ಹೋಗ್ಬಾರ್ದು ಅಂತ ಅನ್ನುವಂಥ ದೂರದೃಷ್ಟಿಯಿಂದ ಮಾಡ್ತೀವಿ. ಮೊದಲನೇ ಫ್ಲೋರ್ ಏನಿದೆ ಇರುತ್ತೆ, ಅವರ ಪ್ರತಿಯೊಂದು ಏನೇನು ನಿರ್ಧಾರಗಳನ್ನ ತಗೊಂತಾರೆ ಅನ್ನುವಂಥದ್ದು ಇದರಲ್ಲಿ ಅವರ ಲೈಫ್ ಹಿಸ್ಟ್ರಿ ಜೊತೆಯಲ್ಲಿ ಅವರು ಏನೆಲ್ಲ ಸಾಧನೆ ಮಾಡ್ಲಿಕ್ಕೆ ಅವರಿಗೆ ಇನ್ಸ್ಪಿರೇಷನ್ ಏನಿತ್ತು ಅನ್ನುವಂಥದ್ದು ಅವ್ರದ್ದು ಗ್ಯಾಲರಿ ಗ್ರೌಂಡ್ ಫ್ಲೋರ್ ಅಲ್ಲಿ ಅದೆಲ್ಲ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಫಸ್ಟ್ ಫ್ಲೋರ್ ಅಲ್ಲಿ ಏನಂತ ನಾವು ಯೋಚನೆ ಮಾಡ್ತಾ ಇದೀವಿ, ಜ್ಞಾನ ಭಂಡಾರ ಇದೆ. ಜ್ಞಾನ ಭಂಡಾರ ಅಂದ್ರೆ ಪ್ರತಿ ಹಂತದಲ್ಲೂ ಅವರಿಗೆ ಬುದ್ಧನ ಪುಸ್ತಕಗಳನ್ನ ಓದುವಂತ ಆಸಕ್ತಿ ಇತ್ತು. ಯಾವಾಗ್ಲೂ ಜಾಸ್ತಿ ಅವರು ತಿಳುವಳಿಕೆಯನ್ನ ತಿಳ್ಕೊಂಡು ಅವರು ಸಮಾಜಕ್ಕೆ ಸೋಷಿಯಲ್ ರಿಫಾರ್ಮಿಸ್ಟ್ ಆಗ್ತಾರೆ. ಬರೀ ಒಂದು ಸಮಾಜನ ರಕ್ಷಣೆ ಮಾಡುವಂತ ದೃಷ್ಟಿಯಿಂದ ಅವರು ಓದಲ್ಲ. ಇಡೀ ಭಾರತ ದೇಶದಲ್ಲಿ ಯಾರು ಶೋಷಿತರಿದ್ದಾರೆ ಅವ್ರ ಎಲ್ಲರ ಧ್ವನಿಯಾಗಿ ನಿಂತ್ಕೊಂತಾರೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಧ್ವನಿಯಾಗಿ ನಿಂತ್ಕೊಂತಾರೆ. ನಮ್ಮಲ್ಲಿ ಇದ್ದಂತ ಆಚಾರದಲ್ಲಿ ಹೆಣ್ಮಕ್ಳಿಗೆ ಇವತ್ತಿನ ಕಾಲಕ್ಕೆ ಓದೋದೆಲ್ಲಾದ್ರೂ ಇರ್ಲಿ, ಅವ್ರು ಹೊರಗಡೆ ಬಂದು ಸ್ವಂತ ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋ ಅಂತ ಅವಕಾಶಗಳೇ ಕಸಿದುಕೊಳ್ಳುವಂತ ಪರಿಸ್ಥಿತಿ ಇರುವಂತ ಸಂದರ್ಭದಲ್ಲಿ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಆ ಮಹಾನ್ ಪುರುಷ ಮತ್ತೆ ಸೋಷಿಯಲ್ ರಿಫಾರ್ಮಿಸ್ಟ್ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಅವರ ಒಂದು ನೆನಪಾಗಿ ನನಗೆ ದೇವ್ರು ಕೊಟ್ಟಿರುವಂತ ಅವಕಾಶ ಅಥವಾ ನನ್ನ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿದಾಗ ಕೊಟ್ಟ ಅವಕಾಶನ ಸದುಪಯೋಗ ಮಾಡ್ಕೋಬೇಕು ಅನ್ನುವಂಥ ದೂರದೃಷ್ಟಿಯಿಂದ ಇದೊಂದು ಜ್ಞಾನ ದೇಗುಲವನ್ನ ಮಾಡಬೇಕು ಅನ್ನುವಂಥ ಸಂಕಲ್ಪ ನಿರ್ಮಾಣ ಮಾಡಬೇಕು ಅನ್ನುವಂಥ ನನ್ನ ಅಭಿಲಾಷೆ. ಇದಕ್ಕೆ ಸರ್ಕಾರ ಹೊರತುಪಡಿಸಿ ಮುಖ್ಯಮಂತ್ರಿಗಳು ನಮಗೆ ವಿಶೇಷವಾಗಿರುವಂತ ಅನುದಾನವನ್ನ ಕೊಟ್ಟಾಗ 9 ಕೋಟಿ ಅನುದಾನನ ಇದಕ್ಕೆ ರಿಸರ್ವ್ ಮಾಡ್ತೀನಿ. ಮತ್ತೆ ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರಿಗೆ ಅನುದಾನ ಕೊಡ್ತಾರೆ, ಅದ್ರದ್ದು ಸ್ವಲ್ಪ ದುಡ್ಡನ್ನ ಹಾಕಿ 11 ಕೋಟಿಯಷ್ಟು ದುಡ್ಡನ್ನ ಈಗ ಟೆಂಡರ್ ಮುಗಿಸಿ ಈ ಕೆಲಸ ಶುರು ಮಾಡೋದಕ್ಕೆ ಇಟ್ಟಿದೀವಿ. ಮತ್ತೆ ಒಳಗಡೆ ಇಂಟೀರಿಯರ್ಸ್ ಬೇರೆ ಎಲ್ಲ ಮಾಡ್ಲಿಕ್ಕೆ ಮಿಕ್ಕಿದ ಏನ್ ಕಾಸ್ಟ್ ಇದೆ ಅದಕ್ಕೆ ಒಂದು 5-6 ತಿಂಗಳ ನಂತರ ದಿನಗಳಲ್ಲೂ ಅನುದಾನನ ಮೊಬಿಲೈಸ್ ಮಾಡ್ಕೊಂಡ್ರು ಆಗತ್ತೆ. ಸರ್ಕಾರದಲ್ಲಿ ಎಲ್ಲಾ ರೀತಿಯ ಪ್ರೊಸೆಸ್ ನ ಮಾಡಿದೀವಿ, ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಎಲ್ಲ. ನಾವು ಈ ಕೆಲಸ ಮಾಡ್ಲಿಕ್ಕೆ ಪ್ಲಾನಿಂಗ್ಗೋಸ್ಕರ ವಿನ್ಯಾಸ ಇದಕ್ಕೆಲ್ಲಾನು ಕೂಡ PWD ಇಲಾಖೆ ಮೇಲೆ ಜಾಸ್ತಿ ಒತ್ತಡ ಏರಿದೀವಿ. ಯಾಕೆ ಅಂದ್ರೆ ಕ್ವಾಲಿಟಿ ಕೆಲಸ ತಗೋಬೇಕು. ಮತ್ತೆ ಆ ಇಂಜಿನಿಯರ್ ಸೆಕ್ಷನ್ಸ್ ಅಲ್ಲಿ ಇದು ಮತ್ತೆ ಬರುವಂತ ದಿನಗಳಲ್ಲಿ ಭವಿಷ್ಯದಲ್ಲಿ ಈ ಜಾಗನ ಎಷ್ಟು ಉತ್ತಮವಾಗಿರುವಂತ ಕಟ್ಟಡವನ್ನ ಕಟ್ಟಿ ಮತ್ತೆ ಆ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತಂದಾಗ ಇನ್ನೂ ಒಂದು DC ಹಂತದಲ್ಲಿ ಚಿಂತನೆ ಮಾಡ್ತೀವಿ. ಇದು ಇಡೀ ಜಿಲ್ಲೆಗೆ ಮತ್ತೆ ರಾಜ್ಯದಲ್ಲಿ ಮಾದರಿ ಆಗಿರುವಂತ ಒಂದು ಜ್ಞಾನ ಭಂಡಾರದ ದೇಗುಲ, ಜ್ಞಾನ ಮಂದಿರ ಆಗುತ್ತೆ ಅಂತ ನನ್ನ ಒಂದು ಆಸೆ ಮತ್ತೆ ಪರಿಕಲ್ಪನೆ. ಇದು ಇಲ್ಲಿ ಇಡೀ ಕ್ಷೇತ್ರದಲ್ಲಿ KGF ಕ್ಷೇತ್ರ ಮತ್ತೆ ಇಡೀ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಅವರ
ಸಿದ್ಧಾಂತಗಳನ್ನ, ಅನುಯಾಯಿಗಳನ್ನ, ಮತ್ತೆ ಅವರ ಬಗ್ಗೆ ವಿಚಾರವಂತಿಕೆಗಳನ್ನ ಎತ್ತಿ ಹಿಡಿಯುವಂತ ಅವರಿಗೆ ನಾನು ಸಮರ್ಪಣೆ ಮಾಡ್ತಾ ಇರುವಂತದ್ದು. ಅವರಲ್ಲಿ ಬಹಳ ಅಪಾರವಾದ ಗೌರವ, ನಂಬಿಕೆ ಇಟ್ಕೊಂಡು ನಡೆಯುವಂತವ್ರು ಇದ್ದಾರೆ. ಅವರ ಅಭಿಮಾನಕ್ಕೆ ಇದೊಂದು ಕೊಡುಗೆ ಆಗಿ, ಲೋಕಾರ್ಪಣೆ ಆಗಿ ಮಾಡುವಂತ ಒಂದು ಸಂಕಲ್ಪ ಆಗಿತ್ತು. ಈ ದಿನ ಒಳ್ಳೇದು ಅಂತ ಹೇಳಿದ್ರಿಂದ ನಾನು ಇವರೆಲ್ಲರೂ ಕೂಡ ಇವತ್ತು ಅಭಿಮಾನಗಳಿಂದ ಅಂಬೇಡ್ಕರ್ ವಾದಿ, ಅಂಬೇಡ್ಕರ್ ಸಿದ್ಧಾಂತಗಳನ್ನ ಪರಿಪಾಲನೆ ಮಾಡೋರು ಈ ಭೂಮಿಯ ಸ್ಪರ್ಶ ಮಾಡ್ಲಿ, ಮತ್ತೆ ಈ ಪವಿತ್ರವಾಗಿರುವಂತ ದೇಗುಲ ನಿರ್ಮಾಣ ಆಗ್ಲಿ ಅನ್ನೋ ಒಂದೇ ಒಂದು ಕಾರಣದಿಂದ ಇವತ್ತು ಇವ್ರನ್ನೆಲ್ಲರನ್ನೂ ಅಭಿಮಾನದಿಂದ ಇಲ್ಲಿ ಸೇರಿಸುವಂತ ಪ್ರಯತ್ನ ಮಾಡಿದೀವಿ. ಏನಕ್ಕೆ ಇವತ್ತು ಇವ್ರನ್ನೆಲ್ಲ ಸೇರಿಸಿದೀವಿ ಅಂದ್ರೆ ಇದಕ್ಕೆ ಒಂದು ಪವಿತ್ರತೆ ಇದೆ. ಅಭಿಮಾನದಿಂದ, ಪ್ರೀತಿಯಿಂದ ಅವರ ತತ್ವ ಸಿದ್ಧಾಂತಗಳನ್ನ ಯಾರು ಮೈಗೂಡಿಸ್ಕೊಂಡಿರ್ತಾರೆ ಅವರ ಪಾದ ಸ್ಪರ್ಶ ಈ ಜಾಗದಲ್ಲಿ ಆಗ್ಬೇಕು. ಮತ್ತೆ ಬರುವಂತ ದಿನಗಳಲ್ಲಿ ಈ ಜಾಗ ಎಜುಕೇಶನ್ ಹಬ್ ಅಂತಾನೆ ಆಗತ್ತೆ. ಇಲ್ಲಿ ಅಂಬೇಡ್ಕರ್ ಅವರ ಜ್ಞಾನ ಭಂಡಾರ ಬಂದ್ರೆ ಪಕ್ಕದಲ್ಲಿ ಸೈನ್ಸ್ ಪಾರ್ಕ್ ಬರುತ್ತೆ. ಇನ್ನೊಂದು ಒಂದು 10 ಹೆಜ್ಜೆ ಮುಂದಕ್ಕೆ ಹೋದ್ರೆ ಇಂಡಿಯನ್ ರಿಸರ್ವ್ ಪೊಲೀಸ್ ಅಕಾಡೆಮಿ 100 acres ಅಲ್ಲಿ ಬರುತ್ತೆ. ಅಂದ್ರೆ ಈ ಕಡೆ ಎಲ್ಲ ವಿದ್ಯಾಸಂಸ್ಥೆಗಳೇ ಇರುತ್ತೆ. ಅದರ ಜೊತೆಯಲ್ಲಿ ಆ ಕಡೆ ಮುಂದಕ್ಕೆ ಹೋದ್ರೆ ಇಲ್ಲಿ ಬಂದು ಹೋಗೋನು ಇಲ್ಲಿ ಯಾವ ಉದ್ಯೋಗವನ್ನ ಮಾಡಬೇಕು, ಯಾವ ರೀತಿ ಪ್ರಯತ್ನ ಮಾಡಬೇಕು ಅನ್ನುವಂತ ಒಂದು ಅವರಿಗೆ ಮಾಹಿತಿ ಸಿಗುವಂತ ಕೇಂದ್ರ ಕೂಡ ಆಗುತ್ತೆ. ಮತ್ತೆ ಇಲ್ಲಿ ನಮ್ಗೆ RTO ಆಫೀಸ್ ಪಕ್ಕದಲ್ಲಿ ನಮ್ಗೆ ಮತ್ತೆ ಇಂಡಸ್ಟ್ರೀಸ್ ಬರ್ತಾ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಬರುವಂತ ದಿನಗಳಲ್ಲಿ ಇಲ್ಲಿ ಓದುವಂತ ಮಕ್ಕಳಿಗೆ, ವಿಶೇಷವಾಗಿ KGF ಅಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು, ಉದ್ಯೋಗವನ್ನ ಅವಕಾಶಗಳನ್ನ ಸಿಗುವಂತ ಯುವಕರಿಗೆ ಅವಕಾಶ ಸಿಗುವಂತ ದೂರದೃಷ್ಟಿಯಿಂದ ಈ ಜಾಗ ಅವರಿಗೆ ದೇಗುಲ ಆಗುತ್ತೆ. ಅವರಿಗೆ ಒಂದು ಮಾರ್ಗದರ್ಶಕ ನೀಡುವಂತ ಒಂದು ದೇಗುಲ ಆಗತ್ತೆ ಅಂತ ನಾನು ಹರಿಸಿ ಇದನ್ನ ಮಾಡ್ತಾ ಇದ್ದೀನಿ. ಇವತ್ತು ಇವರೆಲ್ಲರೂ ವಾಲಂಟ್ರಿ ಆಗಿ ಬಂದಿದ್ದಾರೆ, ಪ್ರೀತಿಯಿಂದ, ಅಭಿಮಾನದಿಂದ ಬಂದಿದ್ದಾರೆ. ಅವ್ರು ಅನ್ಕೊಂತಾ ಇದಾರೆ ನಾವಿಂತ ಒಂದು ಕಾರ್ಯಕ್ರಮಕ್ಕೆ ಬಂದಿದೀವಿ ಅಂತ. ಇಲ್ಲ, ಈ ಜಾಗ ಅವರ ಪಾದ ಸ್ಪರ್ಶ ಎಲ್ಲಿತ್ತು, ಅಂಬೇಡ್ಕರ್ ಅವ್ರ ಪಾದ ಸ್ಪರ್ಶ ಆಗಿತ್ತು, ಇವರ ಅಭಿಮಾನ ಬೇಕಾಗಿತ್ತು, ಇವರ ಆಶೀರ್ವಾದ ಬೇಕಾಗಿತ್ತು. ನೋಡೋಣ ಎಷ್ಟು ಜನ ಪ್ರೀತಿಯಿಂದ, ಅಭಿಮಾನದಿಂದ ಬರ್ತಾರೆ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ. ಅದಕ್ಕೆ ಮೀರಿ ನಿರೀಕ್ಷೆಯಿಂದ ಬಂದಿದ್ದಾರೆ. ಇವತ್ತು ರಜಾ ಇದೆ, ನನಗೂ ಗೊತ್ತದೆ, ಸರ್ಕಾರದ ಕಾರ್ಯಕ್ರಮನೂ ಅಲ್ಲ, ಒಳ್ಳೆ ದಿನ ಅಂತ ಹೇಳಿದ್ರಿಂದ ನಾವೆಲ್ಲ ಇವತ್ತು ಸೇರಿದೀವಿ. ಇದು ಪೂಜೆ ಮಾಡ್ಲಿಕ್ಕೆ ಪ್ರೋಟೋಕಾಲ್ ಅವಶ್ಯಕತೆ ಇಲ್ಲ. ಪೂಜೆ ಮಾಡ್ಲಿಕ್ಕೆ, ಧ್ಯಾನ ಮಾಡ್ಲಿಕ್ಕೆ, ಒಂದು ಒಳ್ಳೆ ಕಾರ್ಯಕ್ರಮನ ಇಂಥ ದಿನ ಮಾಡ್ತೀವಿ ಅಂತ ನಾವು ನಮ್ಮ ಒಡನಾಟ ಇರೋಂಥವ್ರಿಗೆ ಹೇಳ್ಕೊಳ್ಳಿಕ್ಕೆ ಅದಕ್ಕೆ ಪ್ರೋಟೋಕಾಲ್ ಏನು ಬೇಕಾಗಿಲ್ಲ. ಬರುವಂತ ದಿನಗಳಲ್ಲಿ ಅನುದಾನ ನಾನ್ ತಂದಿರ್ಲಿ, ಸರ್ಕಾರ ಕೊಟ್ಟಿರ್ಲಿ, ಯಾವುದೇ ಅನುದಾನ ದೂರದೃಷ್ಟಿಯಿಂದ, ಮುಂದೆ ಭವಿಷ್ಯದ ದೃಷ್ಟಿಯಿಂದ ಮಾಡಿರೋದ್ರಿಂದ ಎಲ್ಲಾರನ್ನೂ ಅರಸಿ ಇದನ್ನ ನಾವು ಯಶಸ್ವಿ ಮಾಡ್ತೀವಿ. ಒಳ್ಳೆ ದಿನ ಅಂತ ಅಂದಿದ್ದಕ್ಕೆ ಇವರೆಲ್ಲ ಬಂದು ಇದನ್ನ ಹರಿಸ್ಲಿ, ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ಅಂದ್ಬಿಟ್ಟು ಕೆಲಸ ಶುರು ಆಗ್ಲಿಕ್ಕೆ ಬೋರ್ವೆಲ್ಲು, ನೀರು, ಬೇರೆ ಎಲ್ಲ ಕೆಲಸ ಮಾಡ್ಬೇಕಾಗತ್ತೆ. ಅದಕ್ಕೆ ಎಲ್ಲ ಅಭಿಮಾನಿಗಳು ಬಂದು ಹೋದ್ಮೇಲೆ ಆ ಕೆಲಸ ಶುರು ಮಾಡ್ಲಿ. ಮತ್ತೆ ನಾನು ನಾಳೆಯಿಂದ ಸೆಷನ್ಗೆ ಹೋದ್ರೆ ಶುಕ್ರವಾರವರೆಗೂ ಬರಕ್ಕಾಗಲ್ಲ, ಅದಾದ್ಮೇಲೆ ಶೂನ್ಯ ಮಾಸ ಇದೆ ಅಂತ ಹೇಳ್ತಾರೆ. ಆ ದಿನಗಳಲ್ಲಿ ಏನು ಕೆಲಸ ಮಾಡಬಾರ್ದು ಅನ್ನೋಂಥ ಒಂದೇ ಒಂದು ಕಾರಣಕ್ಕೆ ಇದೆಲ್ಲ. ಇವತ್ತು ನಿನ್ನೆ ಆ ಕಾರ್ಯಕ್ರಮ ಅಲ್ಲ, ಸತತವಾಗಿ ಬಹಳ ವರ್ಷಗಳಿಂದ ಇದೆಲ್ಲ ಪರಿಶ್ರಮ ಆಗ್ತಾ ಇದೆ. ಆಗಿಂದಾಗ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ವಿ. ಇವತ್ತು ಕಾರ್ಯರೂಪಕ್ಕೆ ಬರೋ ಅಂತ ಹಂತಕ್ಕೆ ಬಂದಿದೆ. ನೆಕ್ಸ್ಟ್ ಟೆಂಡರ್ ಪ್ರೋಸೆಸ್ ಆದಾಗೂ ನಾವೇನು ನಿಧಾನ ಮಾಡಲ್ಲ, ಕೆಲಸ ಶುರು ಆಗೋಗೂ ಏನೂ ನಿಧಾನ ಮಾಡಲ್ಲ, ಅದ್ರ ಪಾಡ್ಗೆ ಅದು ಕೆಲಸ ಆಗುತ್ತೆ. ಕಾರ್ಯಕ್ರಮ ಯಾವ ಘಟ್ಟಕ್ಕೆ ಹಂತಕ್ಕೆ ಮಾಡಬೇಕು ಅಂದಾಗ ಖಂಡಿತ ಪ್ರೋಟೋಕಾಲು, ಸ್ಟೇಟ್ ಇಂದ ಯಾರನ್ನ ಕರೆಸ್ಬೇಕು, ಸೆಂಟ್ರಲ್ ಇಂದ ಯಾರ್ಯಾರನ್ನ ಕರೆಸ್ಬೇಕು, ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳನ್ನ ಅರ್ಥ ಮಾಡಿಸಿ ಅವೆಲ್ಲನೂ ಮಾಡ್ತೀವಿ. ಆದರೆ ಕೆಲಸ ಶುರು ಮಾಡುವಂಥದ್ರಲ್ಲಿ ಮತ್ತೆ ನಿಲ್ಲಿಸಬಾರ್ದು, ಏನೇ ವಿಘ್ನ ಬರಬಾರ್ದು ಅನ್ನೋಂಥ ಕಾರಣಕ್ಕೆ ಇವತ್ತು ಒಳ್ಳೆ ದಿನ ಅಂದಿದ್ದಕ್ಕೆ ಭೂಮಿ ಪೂಜೆ ಅಷ್ಟೇ. ಅದು ಅವರ ಸಿದ್ಧಾಂತಗಳ ಪ್ರಕಾರ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅವರ ನೀತಿ ಅದೇ, ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅನ್ನುವಂಥ ಒಂದು ಸಿದ್ಧಾಂತವನ್ನು ಅನುಸರಿಸಿ ನಡೆದ್ರು. ಅದೇ ರೀತಿ ಇವತ್ತು ನಾವು ಅವರ ಪೂಜೆಯನ್ನು ನೆರವೇರಿಸಿದ್ದೀವಿ. ಎಜುಕೇಶನ್ ಸೆಂಟರ್ ಅಂತ ಹೇಳಿದ್ರಲ್ಲ, ಅದರಲ್ಲಿ ರಿಸರ್ಚ್ ಸೆಂಟರ್ ಬರುತ್ತಾ? ಎಜುಕೇಶನಲ್ ರಿಸರ್ಚ್ ಸೆಂಟರ್ ಅಂತ ಇದೆ. ಆಮೇಲೆ ಎಲ್ಲ ಮಾಹಿತಿ ನಿಮ್ಗೆ ಕೊಡ್ತೀವಿ. ಈಗ ಇದು 15 ಕೋಟಿ IAS KS ಓದ್ಕೊಳ್ಳಿಕ್ಕೆ ಇದೊಂದು ರಿಸರ್ಚ್ ಸೆಂಟರ್ ಆಗುತ್ತೆ. ಎಲ್ಲಿ ಏನು ಓದ್ಬೇಕು, ಬ್ಯಾಂಕಿಂಗ್ ನಾಲೆಡ್ಜ್ ಇಂದ ಹಿಡಿದು ಗವರ್ಮೆಂಟ್ ಅಲ್ಲಿ ಏನೇ ಪೋಸ್ಟ್ ತಗೊಬೇಕು ಅಂದ್ರೆ ಇದು ಒಂದು ಅವರಿಗೆ ವೇದಿಕೆ ಆಗುತ್ತೆ. ಅವರಿಗೆ ಎಲ್ಲಿ ಏನ್ ಪ್ರಯತ್ನ ಮಾಡಬೇಕು, ಅಪ್ಲಿಕೇಶನ್ ಎಲ್ಲಿ, ಸ್ಕಾಲರ್ಶಿಪ್ ಎಲ್ಲಿ, ಬೇರೆ ಕಂಟ್ರಿಗೆ ಹೋಗಿ ಓದ್ಬೇಕು ಅನ್ನೋ ಮಕ್ಕಳಿಗೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅನ್ನೋಂಥದ್ದೆಲ್ಲ ಒಂದೇ ದಿನದಲ್ಲಿ ಎಲ್ಲ ಮಾಹಿತಿ ಬೇಡ. ಇದು ಈ ರೀತಿ ಇರುತ್ತೆ.
ಇದು KGF ಕ್ಷೇತ್ರಕ್ಕೆ ನಾನು ನನ್ನ ಒಂದು ಕನಸಿದು ಅವರ ಆಸೆಗಳನ್ನ ಈಡೇರಿಸ್ಬೇಕು ಅನ್ನುವಂಥ ಸಂಕಲ್ಪ ಕೂಡ ಆ ಒಂದು ಪ್ರಯತ್ನದಲ್ಲಿ ನಾನಿದೆಲ್ಲ ನನಗೆ ಎಷ್ಟೋ ಸತಿ ನೋವಾದಾಗ ಅವಮಾನ ಆದಾಗ ಏನು ಒಳ್ಳೆ ಕೆಲಸ ಮಾಡಿ ಅದನ್ನ ಮರೀಲಿ ಅಂದಾಗ ದೇವ್ರು ಕೊಟ್ಟಿರುವಂತ ಅವಕಾಶಗಳಿದು ನಾನು ಮಾಡ್ತಾ ಬಂದಿದ್ದೀನಿ. ಅಂಬೇಡ್ಕರ್ ಫ್ಯಾಮಿಲಿಯಿಂದ ಯಾರಾದ್ರು ಕರೆಸ್ತೀರಾ ಇದಕ್ಕೆ? ಅದೆಲ್ಲ ಚಿಂತನೆ ಮಾಡ್ತೀವಿ. ನಿಮ್ಮೆಲ್ಲ ಕನಸುಗಳನ್ನ ನನ್ಸ್ ಮಾಡೇ ಹೋಗ್ತೀನಿ. ಸೊ ನಮ್ಗಿದು ಈ ಜಾಗದಿಂದ ಡಬಲ್ ರೋಡ್ ತರ ಎಂಟರ್ ಆಗುತ್ತೆ ನೋಡಿ. ಈಸ್ಟ್ ಫೇಸಿಂಗ್ ಇದೆ ಇದು. ಈಸ್ಟ್ ಫೇಸಿಂಗ್ ಈ ರೀತಿ ಇದೆ ಅದು ಹಿಂಗೆ. ಮೇಡಮ್ ಸರ್ ಹಂಗೆ ಸರ್ ಸೆಕೆಂಡ್ ಫ್ಲೋರ್ ಆ ರೀತಿ ಅದು ಬಂದಿರುವಂತದ್ದು. ಇಲ್ಲ ಸಪ್ರೇಟ್ ತಗೊಳ್ತೀವಿ ಬಿಡಿ ಮೇಡಮ್ ಸಪ್ರೇಟ್ ತಗೊಳ್ತೀವಿ ಬಿಡಿ. ಇಷ್ಟದು ಹೇಗಿದೆ ಅಲ್ಲೆಲ್ಲ ನಾವು ಇಲ್ಲಿ ಅದು ದಲಾಯ್ ಲಾಮಾ ಮತ್ತೆ ಅವ್ರದ್ದು ಮ್ಯೂಸಿಯಂ ಕೂಡ ಇದೆಯಲ್ಲ ಆ ಒಂದು ಪ್ಲಾನಿಂಗ್ ನ ನಾವು ಮಾಡಿದ್ದೀವಿ. ಬುದ್ಧಿಸ್ಟ್ದು ಅಲ್ಲಿ ದಲಾಯ್ ಲಾಮಾ ಅವ್ರದ್ದು ಒಂದು ಜಾಗದಲ್ಲಿ ವಿಹಾರ್ ಅಂತ ಒಂದಿದೆ. ಅದರದ್ದು ಫೋಟೋಸ್ ತರಿಸಿದೆ ನಾವು. ಫೋಟೋಸ್ ತರಿಸಿ ಎಲ್ಲಾದರೂ ಒಂದು ಚೂರು ಅದನ್ನು ಆ ಕೋಟ್ ಎಲ್ಲಾದರೂ ಒಂದು ಕೊಡಬೇಕು ಅನ್ನೋಂಥದ್ದು ಒಂದು ಕನ್ಸರ್ನ್ ಇತ್ತು. ಸೊ ಆಲ್ಮೋಸ್ಟ್ ತುಂಬ ಜನ ಇಂಜಿನಿಯರ್ಸು ಇಂಟೀರಿಯರ್ಸ್ದು ತುಂಬ ಹೋಮ್ವರ್ಕ್ ಮಾಡಿಸಿದ್ದೀನಿ ನಾವು. ಇದೆಲ್ಲ ಪ್ಲ್ಯಾಂಡ್ ಆಗಿ ಮುಂದೆ ಇದು ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಬೇಕನ್ನೋ ಅಂತ ಕನ್ಸರ್ನಿಂದ ಮಾಡಿ ಕ್ರಿಯೇಟೆಡ್ ನಂಬರ್ ಆಫ್ ಹಿಸ್ಟ್ರೀಸ್ ದಟ್ ಕ್ಯಾನಾಟ್ ಬಿ